ಹಲೋ, ಎಲ್ಲರಿಗೂ 22 ಮೇ 2024 ಶುಭೋದಯ. ಈಗ ನಿಮಗೆ ನಾನು ಒಂದು ಜಾತಕವನ್ನು ಯಾವ ರೀತಿಯಲ್ಲಿ ವಿಶ್ಲೇಷಿಸ್ತೇನೆ ಅನ್ನೋದನ್ನು ನಿಮಗೆ ತಿಳಿಯಪಡಿಸ್ಲಿಕ್ಕಿದ್ದೇನೆ. ನೋಡಿ, ಈ ರೀತಿ ಯಾರೂ ನಿಮಗೆ ಹೇಳುವುದಿಲ್ಲ, ನಾನು ಹೇಳ್ತೇನೆ. ನಾನು ನನ್ನ ಜ್ಞಾನವನ್ನು ಸಂಪೂರ್ಣವಾಗಿ ಇಲ್ಲಿ ಈ ನನ್ನ ವಿಡಿಯೋಗಳಲ್ಲಿ ಹಾಕಿರ್ತೇನೆ. ಅಂದರೆ ಇವೆಲ್ಲ ಜ್ಯೋತಿಷ್ಯರಾಗಿ ಅನ್ನೋದೇ ನನ್ನ ಕಾಳಜಿ. ಯಾಕಂದರೆ ನಾವು ಸತ್ತು ಹೋದ ಮೇಲೆ ನಮ್ಮ ಈ ವಿಡಿಯೋದಲ್ಲಿರುವಂಥ ಜ್ಞಾನ ಉಳಿಬೇಕು. ಆದ್ದರಿಂದ ಈಗ ನಿಮಗೆ ಭಾಳ ಸುಲಭವಾಗಿ ವಿವರಿಸ್ತೇನೆ ನೋಡಿ. ಇದೆಲ್ಲ ಈ ಏರೋ ಮಾರ್ಕ್ ಹಾಕಿರೋದು ದೃಷ್ಟಿಗಳು. ಪ್ರಪ್ರಥಮವಾಗಿ ಗುರು ದೃಷ್ಟಿ ನೋಡೋಣ. ಗುರು ಪಂಚಮ ದೃಷ್ಟಿಯಿಂದ ಪಂಚಮ ಭಾವ, ಕಾಲಪುರುಷನ ಪಂಚಮ ಭಾವ, ಮಿಥುನ ಲಗ್ನದ 3ನೇ ಭಾವವನ್ನು ನೋಡ್ತಾ ಇದ್ದಾನೆ. ಅದೇ ರೀತಿ ಗುರು ಕಾಲಪುರುಷನ ಸಪ್ತಮ ಭಾವ, ಮಿಥುನ ಲಗ್ನದ ಪಂಚಮ ಭಾವವನ್ನು ನೋಡ್ತಾ ಇದ್ದಾನೆ. ಹಾಗೆ ಗುರು ಕಾಲಪುರುಷನ ಭಾಗ್ಯದ ಭಾವ, 9ನೇ ಭಾವ, ಹಾಗೆ ಲಗ್ನದಿಂದ ಸಪ್ತಮ ಭಾವವನ್ನು ನೋಡ್ತಾ ಇದ್ದಾನೆ. ಇನ್ನು ರಾಹುಕೇತುವಿಗೂ ಕೂಡ ಗುರುವಿನ ಹಾಗೆ 5, 7, 9 ದೃಷ್ಟಿ ಇದೆ ಅಂತ ಪರಾಶರೋ ಯಾರೋ ನಮ್ಮ ಹಿರಿಯ ದಿಗ್ಗಜರು ಹೇಳಿರ್ತಾರೆ. ಆದರೆ ಎಲ್ಲರೂ ಒಪ್ಪುವುದಿಲ್ಲ. ಕಾರಣ, ಕೇತುವಿಗೆ ತಲೆ ಇಲ್ಲ, ರುಂಡವಿಲ್ಲದ್ರೆ ದೃಷ್ಟಿ ಎಲ್ಲಿ ಬರ್ತದೆ ಅಂತ. ರಾಹುವಿಗಿನ ಒಂದು ಮಾತ್ರ ಕೆಲವರು 5, 7, 9 ದೃಷ್ಟಿ ಗುರುವಿನಂತೆ ತೆಗೆದುಕೊಳ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ರಾಹುವಿನ ಇನ್ಫ್ಲುಯೆನ್ಸ್ 3ನೇ ಮನೆ ಮೇಲೆ ಮುಂದೆ, ಹಾಗೆ 11ನೇ ಮನೆ ಮೇಲೆ ಹಿಂದೆ. ಅದೇ ರೀತಿ ಕೇತುವಿನ ಇನ್ಫ್ಲುಯೆನ್ಸ್ ಕೂಡ 3ನೇ ಮನೆ ಮೇಲೆ ಮುಂದೆ, 11ನೇ ಮನೆ ಮೇಲೆ ಹಿಂದೆ ಬೀಳ್ತದೆ ಅಂತ. ಆಯಿತಾ? ರಾಹುವಿನ ಪಂಚಮ ದೃಷ್ಟಿ ಈಗ ಎಲ್ಲಿ ಕನ್ಯಾ ರಾಶಿ ಮೇಲೆ ಬೀಳ್ತದೆ. 9ನೇ ದೃಷ್ಟಿ ವೃಷಭ ರಾಶಿಯ ಚಂದ್ರನ ಮೇಲೆ ಬೀಳ್ತದೆ. ಹಾಗೆ ಕೇತುವಿನ 3ನೇ ದೃಷ್ಟಿ ವೃಷಭ ರಾಶಿಯ ಚಂದ್ರನ ಮೇಲೆ, 11ನೇ ದೃಷ್ಟಿ, 3ನೇ ದೃಷ್ಟಿ ಹಿಂದೆ. ಓಕೆ, 3ನೇ ಹಿಂದೆ ಮುಂದೆ ಅವರ ಇನ್ಫ್ಲುಯೆನ್ಸ್. ಯಾಕಂದರೆ ವಕ್ರಿಯಾಗಿ ತಿರುಗುವುದಲ್ಲ, ವಕ್ರಿಯಾಗಿ ತಿರುಗುವುದರಿಂದ ನೀವು ಮುಂದೆ ಕೇತುವಿನ ದೃಷ್ಟಿ ವೃಷಭ ರಾಶಿ 3ನೇದು, ಹಿಂದೆದು ಕನ್ಯಾ ರಾಶಿ ಮೇಲೆ 3ನೇ ದೃಷ್ಟಿ, 5ನೇ ದೃಷ್ಟಿ ಕೇತುವಿದು ಮೀನರಾಶಿಯ ಮೇಲೆ, 9ನೇದು ಸೀದಾ ವೃಶ್ಚಿಕ ರಾಶಿ ಮೇಲೆ ಬೀಳ್ತದೆ ಅಂತ ಅದನ್ನು ನಿಮಗೆ ತೋರಿಸಿದ್ದೇನೆ. ಆಯಿತಾ? ಇನ್ನು ಶನಿಯ ದೃಷ್ಟಿ ನಾರ್ಮಲಿ 3ನೇ ದೃಷ್ಟಿ ವೃಶ್ಚಿಕದ ಮೇಲೆ, ನೇರ ದೃಷ್ಟಿ ಮೀನದ ಮೇಲೆ, 10ನೇ ದೃಷ್ಟಿ ಲಗ್ನದ ಮೇಲೆ. ಅದು ಬ್ಲ್ಯಾಕ್ ಆ್ಯರೋಸ್ ಅಲ್ಲಿ ತೋರಿಸ್ತಿದ್ದೇನೆ. ಆಯಿತಾ? ಇನ್ನು ಯಾರೋ ಕುಜ ಉಳಿದೋದ. ಕುಜನ 4ನೇ ದೃಷ್ಟಿ ಮೀನ ರಾಶಿಯ ಮೇಲೆ, ಕುಜನ ನೇರ ದೃಷ್ಟಿ ಪಂಚಮ ಸ್ಥಾನ, ಯಾವುದು ಇಲ್ಲಿ ಅವನ ಪಂಚಮ ಕುಜನ ನೇರ ದೃಷ್ಟಿ ಲಗ್ನದ ಮೇಲೆ. ಓಕೆ, ಕೆಂಪು ಏರೋ. ಅಗೇನ್ ಅಷ್ಟಮ ದೃಷ್ಟಿ ಲಗ್ನದಿಂದ 2ನೇ ಮನೆ ಮೇಲೆ. ಕಾಲಪುರುಷನಿಂದ ತೆಗೆದುಕೊಂಡ್ರೆ ಒಂದು 12ನೇ ಮನೆ ಮೇಲೆ, ಇನ್ನೊಂದು 3ನೇ ಮನೆ ಮೇಲೆ, ಇನ್ನೊಂದು 4ನೇ ಮನೆ ಮೇಲೆ ಬೀಳ್ತದೆ. ಇದಿಷ್ಟು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಹೇಗೆ ಕೊಡಲಿ? ಈಗ ಅದಕ್ಕೆ ನಾನು ನಿಮಗೋಸ್ಕರ ಪ್ರಿಪೇರ್ ಮಾಡಿದಂಥ ನೋಡಿ, ಇದು ಈಗ ರಾಹುವನ್ನು ತೆಗೆದುಕೊಳ್ತೇನೆ. ನಿಮಗೆ ಅಲ್ಲಿ ಎಲ್ಲ ಮಿಕ್ಸಡ್ ಆಗಿರಬಹುದು, ಕನ್ಫ್ಯೂಷನ್ ಆಗಿರ್ಬೋದು. ಇದು ಕ್ಲಿಯರ್ ಆಗಿದೆ. ಆಯಿತಾ? ರಾಹು ಲಗ್ನದಿಂದ 8ನೇ ಭಾವದಲ್ಲಿದ್ದಾನೆ, ಕೇತು ಲಗ್ನದಿಂದ 2ನೇ ಭಾವದಲ್ಲಿದ್ದಾನೆ. ಲಗ್ನದಿಂದ, ಅದೇ ಕಾಲಪುರುಷನ ಜಾತಕದಲ್ಲಿ 10ನೇ ಭಾವ ಹಾಗೂ 4ನೇ ಭಾವ ಆಯಿತು. ಕಾರಣ, ಕಾಲಪುರುಷನ ತಲೆ ಇರುವುದು ಮೇಷದಲ್ಲಿ. ಅದನ್ನು ಮೇಷವೇ ಲಗ್ನವೆಂದು ತಿಳಿಯಬೇಕು. ಆದ್ದರಿಂದ ಯಾವುದೇ ಜಾತಕವನ್ನು ವಿಶ್ಲೇಷಿಸಬೇಕಾಗಲಿ ಮೊದಲು ಕಾಲಪುರುಷನ ಲಗ್ನದಿಂದ ಯಾವ ಭಾವ ಅಂತ ತಿಳಿಯಿರಿ. ಯಾಕಂದರೆ ಕಾಲಪುರುಷನಿಂದ ಕೆಲವರು 90% ಅಕ್ಯುರಸಿ ಇದೆ ಅಂತ ಹೇಳ್ತಾರೆ. ದರ್ ಆರ್ ಸೋ ಮೆನಿ ವೇಸ್. ನೀವು ಆತ್ಮಕಾರಕನಿಂದಲೂ ತಿಳಿಯಬಹುದು. ಓಕೆ, ಆಯಾ ಗ್ರಹಗಳಿಂದ ಪಂಚಮ ಭಾವ, ಆಯಾ ಗ್ರಹಗಳಿಂದ 4ನೇ ಭಾವ, ಆಯಾ ಗ್ರಹದಿಂದ 10ನೇ ಭಾವ, ಪ್ರತಿಯೊಂದು ಭಾವವನ್ನು ವಿಶ್ಲೇಷಿಸಬಹುದು.
ಸಾಧ್ಯತೆ ಇದೆ. ಹಾಗೆಯೇ ಕೆಲವರು ಆರೂಢ ಲಗ್ನವನ್ನು ಹಿಡಿದುಕೊಂಡು ಹೇಳುವವರಿದ್ದಾರೆ. ಏನೇ ಇರಲಿ, ನಿಮ್ಮ ಲಗ್ನದಿಂದ ಯಾವ ಭಾವ ಅಂತ ತಿಳಿಯಿರಿ ಫಸ್ಟು. ಈಗ ಈ ಕೆಳಗಿನ ಜಾತಕ ಮಿಥುನ ಲಗ್ನ ಅಂದರೆ ಕಾಲಪುರುಷನ ಲಗ್ನವು ಮೇಷ. ಕಾಲಪುರುಷನ ಲಗ್ನವನ್ನು ತೆಗೆದುಕೊಂಡಲ್ಲಿ ದಶಮದಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ರಾಹು ಇರುವುದು ಬಹಳ ಒಳ್ಳೆಯದು. ಕರ್ಮದಲ್ಲಿ ರಾಹು ಇದ್ದರೆ ಅವರಿಗೆ ಡಿಜಿಟಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಕೆಲಸ ಸಿಗ್ತದೆ ಅಂತ. ಇವರು ಕೆಲಸ ಮಾಡಿದ್ದು ಎಲೆಕ್ಟ್ರಾನಿಕ್ ಆ್ಯಂಡ್ ಡಾಟಾ ಪ್ರೊಸೆಸಿಂಗ್ ಸೆಂಟರ್. ಬ್ಯಾಂಕಿಗೆ ಸೇರಿದರೂ ಕೂಡ ಅಲ್ಲಿ ಕೂಡ ಮಾಡಿದ್ದು ಟ್ರೈನಿಂಗ್ ಸೆಂಟರ್ ಕಟ್ಟಿ, ಕಾಂಡಿವಲಿ ವೆಸ್ಟ್ ಮುಂಬೈಯಲ್ಲಿ ಟ್ರೈನಿಂಗ್ ಸೆಂಟರ್ ಫಾರ್ ಕಂಪ್ಯೂಟರ್ ಅವೇರ್ನೆಸ್. ಓಕೆ, ಟ್ರೈನಿಂಗ್ ಫಾರ್ ಎಂಪ್ಲಾಯೀಸ್ ಟು ಚೇರ್ಮನ್ವರೆಗೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ. 3,500 ಜನ ಟೋಟಲ್. ಅಂದರೆ ಎಷ್ಟು ಧೈರ್ಯ ಬೇಕು ನೋಡಿ. ಅಂದರೆ ಇವರಿಗೆ ಅಪಾರ ಧೈರ್ಯ ಅಂತ ಇಟ್ಕೊಳ್ಳಿ. ರಾಹು ಸರ್ಪದಂತೆ ಒಂದೇ ಮನೆಯಲ್ಲಿ ಇರುವುದಿಲ್ಲ. ಹಾಗೆ ಜಾತಕರು ಕೂಡ ಸರ್ಪದಂತೆ ಸುತ್ತಾಡ್ತಲೇ ಇರ್ತಾರೆ. ಇವರಿಗೆ 34 ವರ್ಷದಲ್ಲಿ 27 ಟ್ರಾನ್ಸ್ಫರ್ ಆಗಿರ್ತವೆ. ಅದು ನಿಮಗೆ ಬೇಕು. 1 ವರ್ಷದಲ್ಲಿ 3 ಟ್ರಾನ್ಸ್ಫರ್ ಆಗಿದ್ದು ಉಂಟು. ಇರಲಿ, ಯಾಕೆ ಕೇಳ್ತಾ ಇದ್ದೇನೆ, ರಾಹು ಆಲ್ವೇಸ್ ಮೂವ್ಮೆಂಟ್. ರಾಹು ತನ್ನ 3ನೇ ಇನ್ಫ್ಲುಯೆನ್ಸನ್ನು ಕಾಲಪುರುಷನ 12ನೇ ಭಾವದ ಮೇಲೆ ಹಾಗೂ ಮಿಥುನ ಲಗ್ನದಿಂದ 10ನೇ ಮನೆಗೆ ಹಾಕ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಈ ರಾಹು ದಶಮದಲ್ಲಿ ಕರ್ಮದಲ್ಲಿ ಇದ್ದಾನೆ. ಆದರೆ ಲಗ್ನದಿಂದ ಮಿಥುನ ಲಗ್ನದಿಂದ ಅಷ್ಟಮದಲ್ಲಿ ರಾಹು ಇದು ನಿಮಗೆ ಹರ್ಡಲ್ಸ್ ಜಾಸ್ತಿ ಅಂತ ಹೇಳಿ ಹೇಳ್ತಾರೆ. ಆದರೆ ಅಷ್ಟಮ ರಾಹು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಕುಜ ರಾಹು ತಿರುಗುವುದು ಉಲ್ಟಾ. ಅಂದರೆ ರಾಹುವಿನ ನೆಕ್ಸ್ಟ್ ಮೂಮೆಂಟ್ ಎಲ್ಲಿದೆ, ಮಕರದಿಂದ ಧನುರ್ ಹೋಗ್ತಾನೆ. ಅಲ್ಲಿ ಕುಜ ಇದ್ದಾನೆ. ಕುಜ ರಾಹುವನ್ನು ತಡಿತಾನೆ. ಅದರಿಂದಾಗಿ ಇವರಿಗೆ 8ನೇ ಮನೆ ಬಹಳಷ್ಟು ವಿಶೇಷ. ಅದಕ್ಕೆ ಇವರು ಜ್ಯೋತಿಷ್ಯಗಾರರಾಗಿ ಮಿಂಚಿದ್ದೇ ಹಾಗೆ. ರಾಹು 8ನೇ ಮನೆಯಲ್ಲಿದ್ದರೆ ಜ್ಯೋತಿಷ್ಯಗಾರರು, ಶನಿ ಕೇತು ಇದ್ದರೆ ಜ್ಯೋತಿಷ್ಯಗಾರರು, ಶುಕ್ರ ಬುಧ ಜ್ಯೋತಿಷ್ಯಗಾರರು, ಗುರು ಶುಕ್ರ ಗುರು ಬುಧ ಇದೆಲ್ಲ ಜ್ಯೋತಿಷ್ಯಗಾರರಿಗೆ ಒಂದು ಎತ್ತಿದ ಕೈ. ಸೊ ಅದರಿಂದ ಲಗ್ನದಿಂದ ಅಷ್ಟಮದಲ್ಲಿ ರಾಹು ನಿಮ್ಗೆ ಗೊತ್ತಾಯ್ತಲ್ಲ. ಹಾಗೆಯೇ ರಾಹುವಿನ ದೃಷ್ಟಿ ಎಲ್ಲಿದೆ? ರಾಹುವಿನ ದೃಷ್ಟಿ ಒಂದು ಪಂಚಮ ಸ್ಥಾನ ಅಂದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ರವಿ ಶನಿ ಇದೆ. ರಾಹು ರವಿ ಪಿತೃಶಾಪ ಇದೆ ಇವರಿಗೆ. ರಾಹು ಶನಿ. ಸೊ ಶನಿವತ್ ರಾಹು ಅಂತ ಹೇಳಿದ್ದಾರೆ. ಇಬ್ಬರದ್ದು ಒಂದೇ ರೀತಿ ಮೂಲ ತ್ರಿಕೋಣ ಕುಂಭರಾಶಿ. ಇದು ಅವರ ಸ್ವಂತ ಮನೆ. ಲಗ್ನದಿಂದ 4ನೇ ಭಾವ ಅಂದರೆ ಸುಖದಲ್ಲಿ ರಾಹು ಇರುವುದರಿಂದ ಅಲ್ಲಿ ಸ್ವಲ್ಪ ಸರ್ಪವನ್ನು ಅನುಸರಿಸಿದರೆ ಇವರಿಗೆ ಒಳ್ಳೆಯದಾಗ್ತದೆ. ಯಾಕಂದರೆ ಇವರು ದಿವಸ ಒಂದು 16-17 ವರ್ಷದಿಂದ ಈ ಕುಕ್ಕೆ ಸುಬ್ರಹ್ಮಣ್ಯನ ಸರ್ಪದ ಮೇಲೆ ಹಾಲು ಮತ್ತು ನೀರು ಹಾಕ್ತಾರೆ. ಅಂದರೆ ಎಲ್ಲ ಶಿವನು ಲಿಂಗನೂ ಇದ್ದಾರೆ, ಸಾಲಿಗ್ರಾಮ ಶಿಲೆ ಇದೆ, ಎಲ್ಲ ದೇವರು ಇದೆ, ಕಾಳಿ ಮಾತಾನೂ ಇದ್ದಾನೆ, ಕುಕ್ಕೆ ಕಾಳಿ ಘಾಟಿನ ಕಾಳಿ ಐಡಲ್ ಎಲ್ಲೋದ್ರ ಮೇಲೂ ನೀರು ಹಾಕ್ತಾರೆ. 6 ಶಿವಲಿಂಗನೂ ಇಟ್ಟಿದ್ದೇನೆ, 5, 6 ಆಯಿತಾ. ಅದರ ಮೇಲೂ ನೀರು. ಅಂದರೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ರಾಹು ಸರ್ಪ, ಕೇತು ಸರ್ಪ. ಸೊ ಕುಕ್ಕೆ ಸುಬ್ರಹ್ಮಣ್ಯನ ಸರ್ಪದ ಮೇಲೆ ಅಭಿಷೇಕ ಮಾಡ್ತಾ ಇರೋದ್ರಿಂದ ಕುಕ್ಕೆಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಒಂದು. ಇನ್ನೊಂದೇನು, ಭಾವಕುಂಡಲಿಯಲ್ಲಿ ಬುಧ ಪಂಚಮದಲ್ಲಿ ಇಲ್ಲ. ಅವನು ಬುಧ 4ನೇ ಮನೆ ಕನ್ಯಾ ರಾಶಿಯಲ್ಲಿ ಹೋದ. ಅಂದರೆ ಬುಧ ಉಚ್ಚ. ರವಿ ಬುಧ ಅಂದರೆ ಬುಧಾದಿತ್ಯ ಯುಗ. ಇವರು ವಿಪರೀತ ತಲೆ, ಚಾಣಕ್ಯ ಅಂತ ಹೇಳಿದರೆ ತಪ್ಪಾಗದು ಆಯಿತಾ. ಆಮೇಲೆ ಬುಧ ಮತ್ತು ರಾಹುವಿನ ದೃಷ್ಟಿ ಅಂದರೆ ಇವರು ವಿಪರೀತ ಪಾಂಡಿತ್ಯ ಯೋಗವನ್ನು ಹೊಂದಿದವರು ಅಂತ. ಸೊ ಅದರಿಂದ ಇವರು ಡಬಲ್ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಎಲ್ಲ ಮಾಡಿರ್ತಾರೆ. ಓಕೆ. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ. ಪಂಚಮ ಸ್ಥಾನ ಪೂರ್ವಪುಣ್ಯ ಸ್ಥಾನ ಬಲವಾಗಿದೆ. ಯಾರದ್ದು ಪೂರ್ವಪುಣ್ಯ ಸ್ಥಾನ ಬಲವಾಗಿರ್ತೋ ಅವರು ಗ್ಯಾರಂಟಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಮಾಡಿಯೇ ಮಾಡ್ತಾರೆ. MSc, MCom, ಓಕೆ, MTech, MS ಮಾಡೇ ಮಾಡ್ತಾರೆ. ಇವರು PhD ಕೂಡ ಮಾಡಿದ್ದಾರೆ. ಕಾರಣ ವಿಪರೀತ ಪಾಂಡಿತ್ಯ ಯೋಗ. ಆಸ್ಟ್ರಾಲಜಿಯಲ್ಲಿ PhD ಮಾಡಿದ್ದಾರೆ. ನೋಡಿ ಹೇಗೆ ಅನಲೈಸ್ ಮಾಡ್ಬೋದು. ಅಂದಮೇಲೆ ರಾಹುವಿನ 9ನೇ ದೃಷ್ಟಿ ಚಂದ್ರನ ಮೇಲೆ. ಅಂದರೆ ಇವರನ್ನು ಇವರೊಬ್ಬರು ಹುಚ್ಚರು ಮಾರಾಯರೆ. ಒಟ್ಟು ಸಿಕ್ಕಾಪಟ್ಟೆ ಮಾತಾಡ್ತಾರಂತೆ. ಮಾತು ಸಿಕ್ಕಾಪಟ್ಟೆ ಕರೆಕ್ಟ್. ಲಗ್ನಾಧಿಪತಿ ಬುಧ. ಓಕೆ, 3ನೇ ಮನೆ ಕಮ್ಯುನಿಕೇಷನ್ಸ್, ಮಾತಾಡೋದು ವಿಪರೀತ. ಬೇರೆಯವರಿಗೆ ಇದು ಒಂದು ರೀತಿಯಲ್ಲಿ ಮಂಡೆ ಪಿರ್ಕಿ ಅಂತ ಅನಿಸುತ್ತೆ. ಆದರೆ ಅದಕ್ಕೂ ಚಂದ್ರ ಉಚ್ಚ. ಅಲ್ಲಿ ಚಂದ್ರ ಉಚ್ಚ ಆದ್ದರಿಂದ ಇವರು ಕೆಲವೊಮ್ಮೆ ಹಾಗೆ ಎಮೋಷನಲ್ ಆಗಿ ಮಾತಾಡಿದರೂ ಕೂಡ ಸಡನ್ನಾಗಿ ಕಂಟ್ರೋಲಿಗೂ ಬರ್ತಾರೆ. ಅವರಿಗೆ ಅನಿಸ್ತದೆ ನಾನೇನು ಸ್ವಲ್ಪ ತಪ್ಪು ಮಾಡಿದ್ದೇನೆ ಅಂತ
ಆಯಿತಾ. ಅಂದರೆ ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಅವರು ಎಕ್ಸಿಕ್ಯೂಟಿವ್ ಆದರೂ ಕೂಡ ಬೆನ್ನು ಮುಟ್ಟಿ ಮಾತಾಡ್ತಾರೆ. ಇದೆಲ್ಲ ನೋಡಿ, ಇದು ಅಧಿಕ ಪ್ರಸಂಗಿ ಅಂತೇಳಿ. ಅದಕ್ಕೆ ಇವರ ಗುಣವೇ ಹಾಗೆ. ಯಾಕಂದರೆ 7ನೇ ಮನೆಯಲ್ಲಿ ಕುಜ ಇದ್ದಾರೆ, ಡ್ಯಾರ್ ಆ್ಯಂಡ್ ಡೆವಿಲ್ ಅಂತೇಳಿ. ಸೊ ರಾಹು ಅಷ್ಟಮದಲ್ಲಿ. ಸೊ ಅದರಿಂದ ಇದೆಲ್ಲ ಆ ರೀತಿಯ ಮಾಡಿಸುತ್ತೆ ರಾಹುವಿನ ದೃಷ್ಟಿ. ಸೊ ಇದು ನಿಮಗೆ ಒಂದು ವಿವರಣೆ ಕೊಟ್ಟಿದ್ದೇನೆ. ರಾಹು ಚಂದ್ರ ಇದ್ದರೆ ಈವನ್ ಸೂಯಿಸೈಡಲ್ ಟೆಂಡೆನ್ಸಿ ಕೂಡ ಅವರಲ್ಲಿ ಬರುತ್ತೆ ಅಂತ, ಆಯಿತಾ. ಇನ್ನು ಕೇತುವಿನ ತಗೊಳ್ಳೋ. ಕೇತುವಿನ ದೃಷ್ಟಿ, ಪಂಚಮ ದೃಷ್ಟಿ ಮೀನ ರಾಶಿ ಮೇಲೆ. ಕೇತು ಮೀನ ರಾಶಿ ಮೇಲೆ ಕಣ್ಣು ಹಾಕಿದರೆ ಇವ್ರದ್ದು ಕಾಲಪುರುಷನ 12ನೇ ಮನೆ. ಆದ್ದರಿಂದ ಅದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕದತ್ತ ತೆಗೆದುಕೊಂಡು ಹೋಗ್ತದೆ. ನಾನು ಯೋಗ ಮಾಡಿದ್ದೇನೆ, ರೀಕಿ ಮಾಸ್ಟರ್ ಆಗಿದ್ದೇನೆ, ಹಾಗೆ ಇದು ಅಕ್ಯುಪ್ರೆಷರ್ ಥೆರಪಿಸ್ಟ್ ಕೂಡ ಆಗಿದ್ದೇನೆ. ಯಾವುದು ನಿಮಗೆ ತಾಂಬೂಲ ಶಾಸ್ತ್ರ ತಿಳುವಳಿಕೆ ಇದೆ, ನ್ಯೂಮರಾಲಜಿ ಗೊತ್ತಿದೆ, ಜಮಾಲಜಿ ಗೊತ್ತಿದೆ, ಆಮೇಲೆ ಕವಳಿಕೆ ಶಾಸ್ತ್ರ ಗೊತ್ತಿರುತ್ತೆ. ಸೊ ಎಲ್ಲ ಹೆಸರು, ಪಿರಮಿಡ್ ಥಿಯರಿ ಗೊತ್ತಿದೆ, ನ್ಯೂಮರಾಲಜಿ. ಓಕೆ, ಸೊ ಎಲ್ಲ ಗೊತ್ತಿದೆ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಯಾಕೆ ಹೇಳ್ತಾನೆ, ಕೇತು ಧ್ಯಾನ. ಈಗ ನೋಡಿ, ಅಸ್ಟ್ರಲ್ ಮೆಡಿಟೇಷನ್ ಕೂಡ ಮಾಡ್ತಾ ಇದ್ದೇನೆ ಫಾರ್ ದ ಲಾಸ್ಟ್ 2 months 3 days 40 minutes ಫಸ್ಟ್ ಬೆಳಗ್ಗೆ ಸಾಯಂಕಾಲ ಎದ್ದು. ಈಗ ನನ್ನ ಹಣೆಯಲ್ಲಿ ಕುಂಕುಮ ನೋಡಿರ್ಬೋದು ನೀವು, ವಿಭೂತಿ ಪಟ್ಟೆ, ಆಯಿತಾ. ಇದಕ್ಕೆ ಚಂದನ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಹಳದಿ ಬಣ್ಣವನ್ನು ಹಾಕಿ ವಿಭೂತಿ ಪಟ್ಟೆಯನ್ನು ಎಳಿತೇನೆ. ಸೊ ಆಸ್ಟ್ರಲ್ ಮೆಡಿಟೇಷನಿಂದಾಗಿ ಬಹಳಷ್ಟು ಉತ್ತಮ ಆಗಿದ್ದೇನೆ. ಓಕೆ, ಇದು ಇರಲಿ. ಯಾಕೆ ಹೇಳ್ತಾ ಇದ್ದೇನೆ, ನೀವು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಮೆಡಿಟೇಷನ್ ಮಾಡೋದು. ಆದರೆ ಅದಕ್ಕೆ ಸರಿಯಾದ ಗ್ರಹಗಳ ದೃಷ್ಟಿಯೂ ಬೇಕಲ್ಲ. ಈಗ ನಾನು ಯಾಕೆ ಮಾಡಿದ್ದೇನೆ, ಮರ್ಕ್ಯೂರಿ ಮಹಾದಶ, ಮರ್ಕ್ಯೂರಿ ಶುಕ್ರ ಅಂತರ್ದಶ, ಕೇತು ಪ್ರತ್ಯಂತರದಶ. ನೋಡಿ, ಆಟೋಮೆಟಿಕ್ಕಾಗಿ ಮಾರ್ಚ್ 18ರಿಂದ ನಾನು ಮಾರ್ಚ್ 16ಕ್ಕೆ ನಂಗೆ ದಶ ಶುರುವಾಯಿತು. ಆವಾಗ ಮಾರ್ಚ್ 18ಕ್ಕೆ ಶುರು ಮಾಡಿದೆ. ಸೊ ಇವತ್ತಿನವರೆಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಆಧ್ಯಾತ್ಮಿಕತೆ ಹೇಗೆ ಬರ್ತದೆ. ಆಧ್ಯಾತ್ಮಿಕತೆ ಕೇತುವಿನ ದೃಷ್ಟಿ. ಆದರೆ ಲಗ್ನದಿಂದ 10ನೇ ಮನೆ, ಕೇತು ಎಲ್ಲಿದ್ದರೂ ಬ್ರೇಕ್ ಅಂತ. ಸೊ ಇವರ ಪ್ರತಿಯೊಂದು ಜಾಗದಲ್ಲಿ ಇವರು ಬೇಗ ಎತ್ತಂಗಡಿ ಮಾಡಿದ್ದಾರೆ. ಅಂದರೆ 34 ವರ್ಷದಲ್ಲಿ 27 ಟ್ರಾನ್ಸ್ಫರ್. ಯಾರಿಗೂ ಇರೋದಿಲ್ಲ. ಅಂದರೆ ಬಾಯಿ ಶಾರ್ಪ್. ಅದರಿಂದ ಎಕ್ಸಿಕ್ಯೂಟಿವ್ ಜೊತೆ ಜಗಳ ಆಗ್ತಾ ಇರುತ್ತೆ. ಕಾರಣ ಅಲ್ಲಿ ರವಿ ಶನಿ 10ನೇ ಮನೆ ನೋಡ್ತಾ ಇದ್ದಾನೆ, ಅದನ್ನು ನೋಡಿ ನೀವು. ಆಮೇಲೆ ಕೇತು ಎಲ್ಲಿದ್ದರೂ ಕೂಡ ಬ್ರೇಕ್ ಮಾಡ್ತಾನೆ. ಅಂದರೆ ಸದ್ಯ ಕೆಲಸ ಬಿಟ್ಟಿಲ್ಲ, ಕೆಲಸ ಒಂದೇ ಹಿಡ್ಕೊಂಡಿದ್ದಾರೆ. ಮೊದಲು ಜೂನಿಯರ್ ಇಂಜಿನಿಯರ್ ಟೆಲಿಗ್ರಾಫಿಸ್ಟಾಗಿ 6 ತಿಂಗಳು ಮಾಡಿದವರು ಬಿಟ್ಟರು. ನೋಡಿ, ಇವತ್ತಿಗೆ 1.5 ಲಕ್ಷ ಪೆನ್ಷನ್ ತಗೊಳ್ಳೋರು ಕಡಿಮೆ ಪೆನ್ಷನ್ ತಗೊಳ್ತಾ ಇದ್ದಾರೆ. ಇರಲಿ, ದ್ಯಾಟ್ ಇಸ್ ಡಿಫ್ರೆಂಟ್ ಇಶ್ಯೂ. ಇನ್ನೊಂದು ಕೇತುವಿನ ಹಿಂದಿನ ದೃಷ್ಟಿ ಕನ್ಯಾ ರಾಶಿ ಮೇಲೆ. ಕೇತು ಶನಿ, ಕೇತು ರವಿ. ನೋಡಿ, ಅಲ್ಲಿ ಅಸ್ಟ್ರಾಲಜಿ. ಓಕೆ, ಸುಖಸ್ಥಾನದ ಮೇಲೆ ಕೇತುವಿನ ದೃಷ್ಟಿ. ಕೇತು ಜ್ಞಾನಕಾರಕ. ಸೊ ಆದ್ದರಿಂದ ಇವರ ಜ್ಞಾನ ಸಿಕ್ಕಾಪಟ್ಟೆ ಇದೆ. ಓಕೆ, ಸಾಲದಕ್ಕೆ PhD ಮಾಡಿದ್ದಾರೆ. ಕೇತುವಿನ 9ನೇ ದೃಷ್ಟಿಯಲ್ಲಿ ಹೋಯಿತು. ನೋಡಿ, ಕೇತುವಿನ 9ನೇ ದೃಷ್ಟಿ 5, 6, 7, 8, 9 ವೃಶ್ಚಿಕದ ಮೇಲೆ ಬಿತ್ತು. ನಾನಲ್ಲಿ ಯಾರ ಮಾರ್ಕ್ ಹಾಕಲಿಲ್ಲ, ವೃಶ್ಚಿಕದ ಮೇಲೆ ಬಿತ್ತು. ಅದರ ಅರ್ಥ ಏನಾಯಿತು, ಕೇತುವಿನ ದೃಷ್ಟಿ ವೃಶ್ಚಿಕದ ಮೇಲೆ ಬಿದ್ದರೆ ಅಲ್ಲಿ ಕುಜವತ್ ಕೇತು ಅಂದಿದ್ದಾರೆ. ಭಾಳ ಒಳ್ಳೆಯದು. ಓಕೆ, ಸೊ ಕೇತು ದೃಷ್ಟಿ ಅಷ್ಟಮದ ಮೇಲೆ ಒಳ್ಳೆಯದು. ಈಗ ಇದೆಲ್ಲ ಆಯಿತು. ಈಗ ಮುಂದಿನ ಇದು ಗುರುವನ್ನು ನೋಡ್ಕೊಳ್ಳೋಣ. ಗುರು ಪಂಚಮ ದೃಷ್ಟಿಯಿಂದ ನಿಮಗೆ ಸಿಂಹರಾಶಿ ಮೇಲೆ. ಸಿಂಹರಾಶಿ ಎಂಬುದು ಸೂರ್ಯನ ಮನೆ. ಸೂರ್ಯ ಒಳ್ಳೆಯದಿದ್ದರೆ ಇವರಿಗೆ ಭಾಳ ಉತ್ತಮ. ರವಿ ಉಚ್ಚಾರೋಹಿ ಅಲ್ಲ, ನೀಚಾರೋಹಿ. ಅದರಿಂದ ಇವರು ಪಬ್ಲಿಕ್ ಇದರಲ್ಲಿ ಎಲ್ಲರಿಗೂ ಬೇಕಾಗಿದ್ದಾರೆ. ಸೊ ಉಪಾಧ್ಯ ಅಂತ ಹೆಸರು, ನೇಮ್ ಆ್ಯಂಡ್ ಫೇಮ್ ಚೆನ್ನಾಗಿದೆ. ಪಂಚಮ ಸ್ಥಾನ ಪುತ್ರ ಸ್ಥಾನ. ಆದರೆ ಗಂಡು ಮಗು ಇಲ್ಲ. ಕಾರಣ ಶುಕ್ರ ಮತ್ತು ಬುಧ ಅಲ್ಲಿ ಪಂಚಮದಲ್ಲಿ ಲಗ್ನದಿಂದ ಇರೋದ್ರಿಂದ ಇವರಿಗೆ 2 ಹೆಣ್ಣು ಮಕ್ಕಳು. ಆಯಿತಾ. ಗುರುವಿನ ಪಂಚಮ ದೃಷ್ಟಿ ಯಾವುದೋ ನಿಮ್ಮ ಮಿಥುನ ಲಗ್ನದಿಂದ 3ನೇ ಮನೆ. ಇವರ ರೈಟಿಂಗ್ ಇವತ್ತಿಗೂ ಕತೆ ಬರೆದಾಗೆ ಇವರು ಯಾವುದಾದ್ರೊಂದು ಜ್ಯೋತಿಷ್ಯದ PDF ಫೈಲ್ ಕಳಿಸಿದರೆ ಅದು ಒಂದು ರೀತಿಯಲ್ಲಿ ಮಿನಿ ಸ್ಟೋರಿ ಥರನೇ ಇರ್ತದೆ. ಜನಗಳಿಗೆ ಖುಷಿ ಆಗ್ತದೆ, ನೀವು ಬರೆದು ಭಾಳ ಚೆನ್ನಾಗಿ ಬರಿತೀರಾ ಅಂತ. ಕನ್ನಡದಲ್ಲಿ ನಾನು ಸುಮಾರು ಒಂದು 24 ಕಥೆಯನ್ನು ಬರೆದಿದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, 3ನೇ ಮನೆ ಕಮ್ಯುನಿಕೇಷನ್, ಅಂದರೆ ರೈಟಿಂಗ್ ಕಮ್ಯುನಿಕೇಷನ್. ಸೂರ್ಯ ಆದ್ದರಿಂದ ಒಳ್ಳೆಯದಿದೆ, ಅಥಾರಿಟಿ ಇದೆ ಅದರಲ್ಲಿ, ಆಯಿತಾ. ಪ್ಲ್ಯಾನಿಂಗ್ ಇದೆ ಅಂತ ಹೇಳ್ಬೋದು. 5ನೇ ಮನೆ ಒಳ್ಳೆದಿದ್ದರೆ ಪ್ಲ್ಯಾನಿಂಗ್ ಇಸ್ ವೆರಿ ಗುಡ್.
ಓಕೆ. ಅದೇ ರೀತಿ ರವಿ ಶನಿ ಕನ್ಯಾ ರಾಶಿಯಲ್ಲಿ ಇರೋದು. ಆಮೇಲೆ ಗುರುವಿನ ನೇರ ದೃಷ್ಟಿ ಶುಕ್ರ ಬುಧ, ಅದರ ಸ್ಪೌಸ್ ಈಸ್ ಹ್ಯಾವಿಂಗ್ ಗುರುವಿನ ಕ್ಯಾರೆಕ್ಟರ್ಸ್ ಅಂತ. ಅದು ಪಂಚಮ ಸ್ಥಾನ, ಮಕ್ಕಳು ಕೂಡ ಒಳ್ಳೆ ತಿಳುವಳಿಕೆದಾರರು, ಯಾಕಂದರೆ ಗುರು ವಿಸ್ಡಮ್, ಬುದ್ಧಿವಂತರು, ಒಳ್ಳೆ ರೀತಿಯಲ್ಲಿ ಚುರುಕು ಬುದ್ಧಿಯವರು. ಹಾಗೆ ಅವರು ಕೂಡ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಮಾಡಿರ್ತಾರೆ, ಅಥವಾ ಡಿಗ್ರಿ ಒಳ್ಳೆ ಹೈ ಕ್ಲಾಸ್ ಡಿಗ್ರಿ BE ಮಾಡ್ಕೊಂಡಿರ್ತಾರೆ, ಇಲ್ಲ BSc MSc IT ಹೀಗೆ, ಓಕೆ, MBA ಮಾಡ್ಕೊಂಡಿರ್ತಾರೆ. ಪಂಚಮ ಸ್ಥಾನ ಆಸ್ಟ್ರಾಲಜಿ, ನಿಮಗೆ ಆಲ್ರೆಡಿ ಪಂಚಮ ಸ್ಥಾನದ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದೆ. ಇನ್ನು ಗುರುವಿನ 9ನೇ ದೃಷ್ಟಿ ಕುಜನ ಮೇಲೆ. ಗುರುವಿನ ಕುಜ ಅಂದರೆ ಪ್ರಾಪರ್ಟಿಯಿಂದ ಇವರಿಗೆ ಲಾಭ ಉಂಟು, ರೆಂಟಲ್ ಇನ್ಕಮ್ ಬರ್ತದೆ. ಭಾಗ್ಯಸ್ಥಾನ, ತಂದೆಯಿಂದ ಭಾಗ್ಯ, ಅಥವಾ ಗುರು 9ನೇ ಮನೆ, ಕಾಲಪುರುಷನ 9ನೇ ಮನೆ. ಆದರೆ ಮಿಥುನ ಲಗ್ನದಿಂದ 7ನೇ ಮನೆ. 7ನೇ ಮನೆ ಅಂದರೆ ಸ್ಪೌಸಿನ ಗುಣ ಕೂಡ, ಕೋಪವಿದ್ದರೂ ಕೂಡ ಗುರುವಿನ ಮೇನ್ ಕ್ಯಾರೆಕ್ಟರ್ ಅವಳಿಗೆ ಇನ್ಫ್ಲೂಯೆನ್ಸ್ ಮಾಡ್ತದೆ ಅಂತೇಳಿ ಹೇಳ್ಬೋದು. ಆಯಿತಾ? ಈಗ ನೋಡುವ, ಇಲ್ಲಿ ಕುಜನ ಇದು ಗುರು ಆದಮೇಲೆ ಇಲ್ಲಿ ಕುಜನ ತಗೊಂಡಿದ್ದೇನೆ, ಅಲ್ಲ ಶನಿ ದೃಷ್ಟಿ. ಶನಿ 10ನೇ ದೃಷ್ಟಿಯಿಂದ ಮಿಥುನ ಲಗ್ನ ನೋಡ್ತಾ ಇದ್ದಾನೆ, ಅದು ಕಾಲಪುರುಷನ 3ನೇ ಮನೆ. ಶನಿ ನೇರ ದೃಷ್ಟಿಯಿಂದ ಮೋಕ್ಷ ಸ್ಥಾನವನ್ನು ನೋಡ್ತಾ ಇದ್ದಾನೆ, ಕಾಲಪುರುಷನ 12ನೇ ಮನೆ, ಮಿಥುನ ಲಗ್ನದಿಂದ 10ನೇ ಮನೆ. ನೋಡಿ, ಇಲ್ಲಿ ಕಾಲಪುರುಷನ ತಗೊಂಡ್ರೆ ನಿದ್ರೆ ಕಡಿಮೆ, ಶನಿಯ ದೃಷ್ಟಿ. ಮಿಥುನ ಲಗ್ನದಿಂದ ಕಂಡ್ರೆ 10ನೇ ಮನೆ, ಈ ಕಾರ್ಮಿಕರ ಜೊತೆ ಇವ್ರದ್ದು ಒಳ್ಳೆ ರೀತಿಯಲ್ಲಿ ಹೋಗ್ತದೆ, ಸಾಗ್ತದೆ. ಆದರೆ ಅದೇ ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಜೊತೆಗೆ ಇವರಿಗೆ ಆಗೋದಿಲ್ಲ, ಯಾಕಂದರೆ ಶನಿ ಮತ್ತು ರವಿ ಇವರಿಗೆ ಪಿತೃಶಾಪ ಇರೋದ್ರಿಂದ ಗಯಾದಲ್ಲಿ ಇವರು 64 ಜನರಿಗೆ ಪಿಂಡದಾನ 2004ರಲ್ಲಿ ಮಾಡಿದವರು, ಅದನ್ನು ಪಿತೃಶಾಪ ಪರಿಹಾರ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಶನಿಯ 3ನೇ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ. ನೋಡಿ, ಮೊದಲೇ ಕೇತುವಿನ ದೃಷ್ಟಿಯು ಅಲ್ಲಿ ವೃಶ್ಚಿಕ ರಾಶಿ ಮೇಲಿದೆ, ಶನಿಯ ದೃಷ್ಟಿಯೂ ಇದೆ. ಅಂದರೆ ಇವರಿಗೆ ಒಳ್ಳೆ ರೀತಿಯಲ್ಲಿ ಸೀಕ್ರೆಟ್ ನಾಲೆಜ್ ಚೆನ್ನಾಗಿದೆ. ಅಂದರೆ ಅಷ್ಟಮಂಗಲ ಪ್ರಶ್ನೆ ಇಂಥದ್ದೆಲ್ಲ, ತಾಂಬೂಲ ಪ್ರಶ್ನೆ, ಈ ಜ್ಯೋತಿಷ್ಯ, ಇದೆಲ್ಲ ಒಂದು ರೀತಿಯಲ್ಲಿ ಚೆನ್ನಾಗಿ ಬರ್ತದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಆಯಿತಾ? ಸೊ ಕಾಲಪುರುಷ ಪ್ಲಸ್ ಲಗ್ನ, ಅದನ್ನು ನೀವು ನೋಡಬೇಕು. ಈಗ ನೆಕ್ಸ್ಟು ನಾವು ನೋಡಬೇಕಾದ್ದು ಎಲ್ಲಿ? ಕುಜ. ಓಕೆ, ಮಂಗಲ್ ಡೈರೆಕ್ಟ್ ದೃಷ್ಟಿಯಿಂದ 4ನೇ ದೃಷ್ಟಿಯಿಂದ ಮೀನ ರಾಶಿಯನ್ನು ನೋಡ್ತಾ ಇದೆ. ಮೀನ ರಾಶಿ ಮೇಲೆ ಮಂಗಲ್ ದೃಷ್ಟಿ, ರಾಹುವಿನ ದೃಷ್ಟಿ, ಆಮೇಲೆ ಕೇತುವಿನ ದೃಷ್ಟಿ. ರಾಹು, ಕೇತು, ಮಂಗಲ್, ಶನಿ ಅಷ್ಟು ಜನರ ದೃಷ್ಟಿ ಇರೋದ್ರಿಂದ ಇವರಿಗೆ ನಿದ್ರೆ ಭಾಳ ಕಡಿಮೆ. ಯಾಕಂದರೆ ಇವತ್ತಿಗೂ ಹೇಳೋದು 3:30-4 ಗಂಟೆಗೆ ಎದ್ದು ಬಿಡ್ತಾನೆ. ಓಕೆ, ಮಿಥುನ ಲಗ್ನದ ಮೇಲೆ ಬೀಳ್ತದೆ, ಅಂದರೆ ಸಿಕ್ಕಾಪಟ್ಟೆ ಸ್ಟ್ರೈಟ್ ಫಾರ್ವರ್ಡ್ ಕುಜ. ಸೊ ಅಷ್ಟಮದಿಂದ ಕುಟುಂಬ ಸ್ಥಾನ, ಕುಟುಂಬದಲ್ಲಿ ಕಿರಿಕಿರಿ ಇವರನ್ನು ಕಂಡ್ರೆ ಆಗೋದಿಲ್ಲ, ಯಾಕಂದರೆ ಇವರೊಬ್ಬರು ಕ್ರಾಂತಿಕಾರಿ ಮನುಷ್ಯ ಅಂತೇಳಿ. ಅದೇ ರೀತಿ ಭಾವಕುಂಡಲಿಯಲ್ಲಿ ಕುಜ 6ನೇ ಮನೆಗೆ ಹೋಗಿರ್ತಾನೆ, ಅದನ್ನು ಇವರಿಗೆ ಶತ್ರುಗಳು ಇದ್ದರೂ ಕೂಡ ನಾಶ ಆಗಿಬಿಡ್ತಾರೆ ಅಂತೇಳಿ. ಹೌದು, ಇವರು ಎದುರುಗಡೆ ಶತ್ರು ಬಂದರೆ ಅವರನ್ನು ಸಾಯುವವರೆಗೆ ಬಿಡುವುದೇ ಇಲ್ಲ ಇವರು, ಆ ರೀತಿಯ ಮನುಷ್ಯರು. ಕುಜನ 4ನೇ ದೃಷ್ಟಿಯಿಂದ 9ನೇ ಮನೆ, ಅಂದರೆ ಮಿಥುನ ಲಗ್ನದಿಂದ ಭಾಗ್ಯದ ಮೇಲೆ ಬೀಳ್ತದೆ. ಸೊ ಅದು ಒಳ್ಳೆಯದೇ ಬಿಡಿ. ಆಮೇಲೆ ಯಾಕಂದರೆ ಇವರಿಗೆ ಭೂಮಿಯಿಂದ ಲಾಭ ಅಂತ, ರೆಂಟಲ್ ಇನ್ಕಮ್ ಬಂದೇ ಬರ್ತದೆ. ಆಮೇಲೆ ಇವರಿಗೆ ನೇರ ದೃಷ್ಟಿ ಚಂದ್ರನ ಮೇಲೆ. ಚಂದ್ರ ಅಂದರೆ ರಾಶಿ, ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಇವರಿಗೆ. ಓಕೆ, ಕೋಪ, ಎದುರುಸಿಟ್ಟು ಎಲ್ಲ ಇರ್ತದೆ. ಆಮೇಲೆ ಅಷ್ಟಮ ದೃಷ್ಟಿಯಲ್ಲಿ ಅಲ್ಲಿ ಕುಜನ ಅಷ್ಟಮ ದೃಷ್ಟಿ ಲಗ್ನದ ಮೇಲೆ. ಸೊ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ, ಹೃದಯ ಚೊಕ್ಕ, ಸುಳ್ಳಿಲ್ಲ, ಸದಾ ಸತ್ಯವನ್ನೇ ಹೇಳುವ ಜನ. ಸೊ ಯಾತಕ್ಕೆ ಇದನ್ನೆಲ್ಲ ನಿಮಗೆ ಹೇಳಿದೆ ಅಂದರೆ, ನೋಡಿ, ಇದಿಷ್ಟು ನಾನು ಅನಾಲಿಸಿಸ್ ಮಾಡಿದ ನಂತರ ನಿಮ್ಮ ಹತ್ರ ಏನು ಉಳಿತು ಹೇಳಿ? ಇಡೀ ಕುಂಡಲಿಯ ವಿಶ್ಲೇಷಣೆ ನನಗೆ ನೀವು ತಿಳಿಸಿ ನೋಡೋಣ. ಸೊ ಏನೂ ಉಳಿದಿಲ್ಲ, ಹೌದಾ? ನೋಡಿ, ಇದೆಲ್ಲ ಎಲ್ಲ ಈಗ ಮತ್ತೆ ನೀವು ಪ್ಲ್ಯಾನೆಟ್ ಎಲ್ಲಿದೆ? ಗುರು 11ನೇ ಮನೆಯಲ್ಲಿ ಇದ್ದಾನೆ, ಲಗ್ನದಿಂದ 11ನೇ ಮನೆ, ಕಾಲಪುರುಷನ ಲಗ್ನದ ಮೇಲೆ. ಸೊ 11ನೇ ಮನೆಯಲ್ಲಿರುವಾಗ ನಿಮಗೆ ಲಾಭ, ಎಲ್ಡರ್ ಬ್ರದರ್ನಿಂದ ಲಾಭ. ಎಲ್ಡರ್ ಬ್ರದರ್ ಎಲ್ಲಿ ನೋಡ್ತಾ ಇದ್ದಾನೆ? ಅವನಿಗೆ ಶುಕ್ರ ಬುಧ ಸಪ್ತಮ ಸ್ಥಾನದಲ್ಲಿ ಇದೆ. ಅಂದರೆ ಇವರ ಒಂದು ಲಕ್ಷ್ಮೀನಾರಾಯಣ ಯೋಗದಿಂದ ಎಲ್ಡರ್ ಬ್ರದರ್ ಸದಾ ರಿಚ್ ಆಗಿರ್ತಾರೆ. ನೋಡಿ, ಎಷ್ಟೆಲ್ಲ ಹೇಳ್ಬೋದು. ಇವರು ಕೂಡ ಎಲ್ಡರ್ ಬ್ರದರ್ ಸಹಾಯವನ್ನು ಮಾಡ್ತಾ ಇರ್ತಾರೆ, ಯಾಕಂದರೆ ಗುರುವಿನ ದೃಷ್ಟಿ. ಆದರೆ ಗುರು ವಕ್ರಿ, ಎಲ್ಡರ್ ಬ್ರದರು
ಹೃದಯಪೂರ್ವಕ ಸಹಾಯ ಮಾಡುವುದಿಲ್ಲ. ಕಾರಣ ಅದರಲ್ಲಿ ವಕ್ರಿಯಿಂದ ಅವರಲ್ಲಿ ಒಂದು ಸಾಕಷ್ಟು ಒಂದು ಹೊಟ್ಟೆ ಕಿಚ್ಚು ಇರ್ತದೆ. ಕಾರಣ ಅದು ಮೇಷರಾಶಿ. ಮೇಷ ಇಸ್ ಅಶ್ವಿನಿ, ಅಶ್ವಿನಿ ಇಸ್ ಜಲಸಿ ಪರ್ಸನ್. ಅಂದರೆ ಇವರಲ್ಲಿ ಹೊಟ್ಟೆ ಕಿಚ್ಚು ಕೂಡ ಇರ್ತದೆ. ನೋಡಿ ಹೇಗೆಲ್ಲ ಹೇಳ್ಬೋದು ನೀವು. ಆಮೇಲೆ ಗುರು ಲಾಭದಲ್ಲಿ ಇದೆ, ಅಂದರೆ ಇವರು ತಿಳುವಳಿಕೆಯಿಂದ, ಇವರಿಗೆ ನಾಲೆಡ್ಜೇ ಇಂಪಾರ್ಟೆಂಟ್. ಅಂದರೆ ಇವರು ನೋಡಿ, ಬೇರೆಯವರ ಹಣದಲ್ಲಿ ಕೋಟ್ಯಾಧೀಶರಾದರೆ ನಾವು ನಾಲೆಡ್ಜ್ನಲ್ಲಿ ಡಿಗ್ರಿಯಲ್ಲಿ ಕೋಟ್ಯಾಧೀಶರು. ನಮ್ಮ ಹತ್ರ ಸಾಕಷ್ಟು ನಾಲೆಜ್ ಇದೆ, ಆಯಿತಾ? ಹಾಗೆ ಹೇಳ್ಬೇಕು ನೀವು. ಎಲ್ಲಿ ಕೇತು 2ನೇ ಮನೆಯಲ್ಲಿ ಕುಟುಂಬದಲ್ಲಿ ಕಿರಿಕಿರಿ, ಕುಟುಂಬ ಕ್ರಾಂತಿಕಾರಿ. ಹಾಗಾದರೆ ಇವರು ಚಂದ್ರ 12ನೇ ಮನೆಯಲ್ಲಿ ಇದ್ದಾನೆ. 12ನೇ ಮನೆಯಲ್ಲಿದ್ದರೆ ಡೊನೇಷನ್ ಮಾಡೋದು ಜಾಸ್ತಿ, ದಾನ ಧರ್ಮ ಮಾಡೋದು ಜಾಸ್ತಿ. ಹಾಗಾದರೆ ಯಾರಿಗೆ ಮಾಡ್ತಾರೆ? ಮನೆಯವರಿಗೆ ಮಾಡ್ತಾರೆ. ಕಾರಣ ಏನು? 2ನೇ ಮನೆ ಅಧಿಪತಿ ಯಾರು? ಚಂದ್ರ. ಚಂದ್ರ ಅಂದರೆ ಫ್ಯಾಮಿಲಿ ಮ್ಯಾನ್. ಸೊ ಫ್ಯಾಮಿಲಿಗೆ ಕೊಡ್ತಾರೆ, ಅಕ್ಕ ತಂಗಿಯರಿಗೆ ಕೊಡ್ತಾರೆ. ನೋಡಿ ಎಷ್ಟು ಸುಲಭವಾಗಿ ಹೇಳ್ಬೋದಲ್ಲ. ಹಾಗೆ ರವಿ ಶನಿಯಲ್ಲಿದ್ದಾರೆ 4ನೇ ಮನೆಯಲ್ಲಿ. ಶನಿ 4ನೇ ಮನೆಯಲ್ಲಿ ಸುಖದ ನಿಧಾನ ಬರ್ತದೆ. 36 ವರ್ಷದ ನಂತರ ಇವರಿಗೆ ಸುಖ. ಶನಿ ಯಾರು? ಯೋಗಕಾರಕ ಮಿಥುನ ಲಗ್ನಕ್ಕೆ. ಆದ್ದರಿಂದ ಶನಿ ಕೊಟ್ಟೇ ಕೊಡ್ತಾನೆ. ಶನಿ ದಶೆಯಲ್ಲಿ ಪ್ರಮೋಷನ್ ಎಲ್ಲ ಬಂದಿರುತ್ತೆ ಇವರಿಗೆ. ಯಾಕಂದ್ರೆ ಧರ್ಮಾಧಿಪತಿ ನೋಡಿ 9ನೇ ಮನೆ, 8 ಮತ್ತು ಅಷ್ಟಮಾಧಿಪತಿ ಹಾಗೂ ಭಾಗ್ಯಾಧಿಪತಿ. ಅಂದರೆ ಇವರಿಗೆ ಯೋಗಕಾರಕ ಗ್ರಹ. ಇನ್ನೊಂದು ಯೋಗಕಾರಕ ಯಾರು? ಶುಕ್ರನೇ ಯೋಗಕಾರಕ. ಶುಕ್ರ ಎಲ್ಲಿದ್ದಾನೆ? ಮಾಳವ್ಯ ಯೋಗವನ್ನು ಉಂಟು ಮಾಡಿದ್ದಾನೆ, ಲಕ್ಷ್ಮೀನಾರಾಯಣ ಯೋಗವನ್ನು ಉಂಟು ಮಾಡಿದ್ದಾನೆ. ಸೊ ಆದ್ದರಿಂದ ಇವರಿಗೆ ಶುಕ್ರ ಒಳ್ಳೆ ರೀತಿಯಲ್ಲಿ, ಶುಕ್ರನ ದಶೆ ಬಂದರೆ ಒಳ್ಳೆ ರೀತಿಯಲ್ಲಿ ಇವರು ಮೇಲಕ್ಕೆ ಹೋಗ್ತಾ ಇರ್ತಾರೆ ಅಂತ. ಭಾವಕುಂಡಲಿ ನೋಡಿ ಬೇಕಾದರೆ, ಆಯಿತಾ? ಕುಜೆಯಲ್ಲಿದ್ದಾನೆ, ನಿಮಗೆ ಹೇಳಿದ್ದೇನೆ 7ನೇ ಮನೆ, ಆದರೆ ಭಾವಕುಂಡಲಿ 6ನೇ ಮನೆಯಲ್ಲಿ ಇದ್ದಾನೆ. ಓಕೆ, ಅಂದರೆ ಇಲ್ಲಿ ಕಾಣೋದಿಲ್ಲ, ಡಿಗ್ರಿ ವೈಸ್ ನೀವು ಹೋದರೆ 6ನೇ ಮನೆ. ಸೊ ಇದಿಷ್ಟು ನೀವು ಹೇಳಿಬಿಟ್ರೆ ನಿಮ್ಮ ಇಡೀ ಕುಂಡಲಿ ವಿಶ್ಲೇಷಣೆ ಆಗೋಯ್ತಲ್ಲ, ಆಯಿತಾ? ಇಷ್ಟಕ್ಕೆ ನಾನು ಇಲ್ಲೇ ನಿಲ್ಲಿಸ್ತೇನೆ. ನಿಮಗೆಲ್ಲ ಒಳ್ಳೆಯದಾಗಿದೆ ಅಂತ ತಿಳಿತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.